ಎಲ್ರಿಗೂ ನಮಸ್ಕಾರ. ಹೊಂಡಕ್ಕೆ ಬಿದ್ದ ಗ್ಯಾಸ್ ಟ್ಯಾಂಕರ್ ಹೊಣೆ ಯಾರು? ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನುವೈದ್ಯ. ಕಳೆದ 1-2 ದಿನಗಳ ಹಿಂದೆ ಹೊನ್ನಾವರದಲ್ಲಿ ಹೊನ್ನಾವರ ಮತ್ತು ಕುಮಟಾ ಒಂದು ಹೆದ್ದಾರಿಯ ಪಕ್ಕದಲ್ಲಿರುವಂಥ ಒಂದು ಹೊಂಡದಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಉಳಿಬಿದ್ದಿದೆ. ಹೊನ್ನಾವರ ಮತ್ತು ಕುಮಟಾಕ್ಕೆ ಹೋಗುವಂಥ ಒಂದು ಮಾರ್ಗದಲ್ಲಿ ಅಲ್ಲಿ ಒಂದು ಹೆದ್ದಾರಿ ಅಂತ ಸುವಿಧಾ ಹಾಸ್ಪಿಟಲ್ ಎದುರುಗಡೆ ಇರುವಂಥ ಒಂದು ಹೆದ್ದಾರಿ. ಆ ಹೆದ್ದಾರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಅಲ್ಲಿ ನಿಲ್ಲಿಸಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರಿಂದ ಬಂದಂಥ ಒಂದು ಹೇಳಿಕೆ ಏನು ಅಂದರೆ, ಅಲ್ಲಿ ಆ ಒಂದು ಟ್ಯಾಂಕರನ್ನು ನಿಲ್ಲಿಸಿ ಅವನು ಚಾ ಕುಡಿಯೋಕ್ಕೆ ಹೋಗಿದ್ದ ಡ್ರೈವರು. ಆ ಸಂದರ್ಭದಲ್ಲಿ ಅದು ನಿಯಂತ್ರಣ ತಪ್ಪಿ ಅದು ಅಲ್ಲಿರುವಂಥ ಒಂದು ಹೊಂಡಕ್ಕೆ ಬಿದ್ದಿದೆ ಅಂತ ಅಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯ. ಈ ಕುರಿತಾಗಿ ನುಡಿಸಿರಿ ವಾಹಿನಿಯಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿತ್ತು. ಆಗ ಅಲ್ಲಿ ಒಂದು ಪ್ರಾಣಹಾನಿ ಏನೂ ಸಂಭವಿಸಿಲ್ಲ ನಿಜ. ಅಲ್ಲಿ ಆ ಹೊಂಡದ ಕೆಳಗಡೆ ಇರುವಂತಹ ಒಂದು ಮನೆಗೆ ಹಾನಿ ಉಂಟಾಗಿದೆ. ಮತ್ತು ಅಲ್ಲಿ ಆ ಏರಿಯಾದಲ್ಲಿ, ಅದನ್ನು ಜೋಗ್ಮಾಟಿ ಅಂತ ಕರೀತಾರೆ, ಆ ಏರಿಯಾದ ಸುತ್ತಮುತ್ತಲು ಜನರೆಲ್ಲ ಭಯಭೀತರಾಗಿದ್ದಾರೆ ಮತ್ತು ಆಕ್ರೋಶಗೊಂಡಿದ್ದಾರೆ. ಯಾಕೆಂದರೆ ಅದು ಒಂದು ಹೆದ್ದಾರಿ. ಆ ಹೆದ್ದಾರಿಯಲ್ಲಿ ಅಷ್ಟೊಂದು ನಿರ್ಲಕ್ಷ್ಯನ. ಮತ್ತು 2 ದಿನಗಳ ಹಿಂದೆ ಒಂದು ರಾತ್ರಿ 7:00 ಬಿದ್ದಂಥದ್ದು ಆ ಟ್ಯಾಂಕರು. ಬೆಳಗ್ಗೆ ಆಗೋವರೆಗೂ ಸಹಿತ, ಬೆಳಗ್ಗೆ 10:30, 11, 12 ಗಂಟೆ ಆಗೋವರೆಗೂ ಸಹಿತ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳಿರ್ಬೋದು, ತಹಶೀಲ್ದಾರ್ ಇರ್ಬೋದು, ಅಥವಾ ಜನಪ್ರತಿನಿಧಿಗಳು ಯಾರೂ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಆ ಮನೆಯವರ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಕೆ ಬಂದಿಲ್ಲ ಅನ್ನುವಂಥದ್ದು ಸಹಿತ ಅಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಆ ಟ್ಯಾಂಕರ್ ಏನಾದ್ರು ಸೋರಿಕೆಯಾಗಿ, ಗ್ಯಾಸ್ ಟ್ಯಾಂಕರ್ ತುಂಬಿದಂಥ ಗ್ಯಾಸ್ ಟ್ಯಾಂಕರ್, ಅದು ಖಾಲಿ ಗ್ಯಾಸ್ ಟ್ಯಾಂಕರ್ ಆದರೆ ಅಷ್ಟೊಂದೇನು ಸಮಸ್ಯೆ ಇರ್ತಿರ್ಲಿಲ್ಲ. ತುಂಬಿದಂಥ ಗ್ಯಾಸ್ ಟ್ಯಾಂಕರು ಅಲ್ಲಿ ಅಕಸ್ಮಾತ್ ಏನಾದ್ರು ಸೋರಿಕೆಯಾಗಿ ಅದು ಸ್ಫೋಟಗೊಂಡ್ರೆ ಸುತ್ತಮುತ್ತಲಿರುವಂಥ 100 ಮನೆಗಳಿಗೆ ಅದು ಜೀವಹಾನಿ ಆಗ್ತಿತ್ತು. ಸೊ ಹಾಗಾಗಿ ಈ ಒಂದು ಟ್ಯಾಂಕರ್ ಬಿದ್ದಿರೋ ಕುರಿತಾಗಿರ್ಬೋದು, ಮತ್ತು ಅದು ಬೀಳದೇ ಇರೋ ಥರ ಏನು ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ಅದು ಯಾಕೆ ಆ ಥರ ಆಯಿತು, ಅಲ್ಲಿ ಹೇಗೆ ಅದು ಸಡನ್ನಾಗಿ ಬೀಳೋದಕ್ಕೆ ಏನು ಕಾರಣ ಅನ್ನೋದು, ಈ ಎಲ್ಲ ವಿಷಯಗಳ ಕುರಿತಾಗಿ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಮ್ಮ ನುಡಿಸಿರಿ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಕೃಷ್ಣಮೂರ್ತಿ ಹೆಬ್ಬಾರ್ ಅವರಿದ್ದಾರೆ. ಹಾಗೆ ಹೊನ್ನಾವರ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು, ಹಾಗೆ ಹಾಲಿ ಕೌನ್ಸಿಲರ್ ಆಗಿರುವಂತಹ ಶಿವರಾಜ್ ಮೇಸ್ತಾ ಅವರಿದ್ದಾರೆ. ಬನ್ನಿ ಹಾಗಾದರೆ ಅವ್ರ ಜೊತೆಗೆ ನಾವು ಈ ಒಂದು ವಿಷಯದ ಕುರಿತಾಗಿ ಚರ್ಚೆ ಮಾಡೋಣ. ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಶಿವರಾಜ್ ಮೇಸ್ತಾ ಅವರೇ. ಸರ್, ಈಗ ಶಿವರಾಜ್ ಮೇಸ್ತಾ ಅವರೇ, ನಿಮಗೆ ಫಸ್ಟ್ ಪ್ರಶ್ನೆ. ನಿಮಗೆ ಈಗ ನೋಡಿ, ನಿಮಗೆ ಗೊತ್ತಿದೆ ಅಲ್ಲಿ ಟ್ಯಾಂಕರ್ ಒಂದು ಬಿದ್ದಿದೆ. ಅಲ್ಲಿ ಆ ಗ್ಯಾಸ್ ಟ್ಯಾಂಕರ್ ಬಿದ್ದಾಗ ಅದು ನಿಮ್ಮ ಮನೆ ಹತ್ತಿರದಲ್ಲೇ ಅನ್ನೋದು ಅಂತ ಹೌದು, ಅಲ್ಲಿ ನಿಮ್ಮ ಮನೆ ಹತ್ತಿರದಲ್ಲೇ ಬಿದ್ದಿದೆ. ಎದುರುಗಡೆನೆ ಆಗುತ್ತೆ. ಏನು ಕಾರಣ ಇದು? ಅಲ್ಲಿ ಆ ಒಂದು ನೋಡಿದ್ರೆ ದೊಡ್ಡ ಹೆದ್ದಾರಿ ಅದು, ಅಲ್ಲಿ ಆ ಥರ ಒಂದು ಗ್ಯಾಸ್ ಟ್ಯಾಂಕರ್ ಬೀಳೋದಕ್ಕೆ ಏನು ಕಾರಣ? ನೀವೊಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿದ್ದೀರಿ, ಒಂದು ಒಳ್ಳೆ ಜನಪ್ರತಿನಿಧಿಯನ್ನು ಲೆಕ್ಕದನ್ನು ಆಗಿದ್ದೀರಿ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಯಾಕೆ ಆ ಥರ ಆಯಿತು ಅನ್ನೋದು. ಮುಂಚೆ ರಸ್ತೆ ಆಗುವ ಪೂರ್ವದಲ್ಲಿ ಏನು NHAನ ರಸ್ತೆ ಆಗುವ ಪೂರ್ವದಲ್ಲಿ ಅಲ್ಲಿ ಕಡಿದಾದ ಕರ್ವಿಂಗ್ ಇತ್ತು. ಆವಾಗ ಬಂದ್ ಸ್ಪೀಡಲ್ಲೇ ಟರ್ನ್ ಆಗದೆ ಸುಮಾರು 8ರಿಂದ 10 ಟ್ಯಾಂಕರ್ಗಳು ಬಿದ್ದದನ್ನು ನಾವು ನೋಡಿದ್ದೇವೆ. ಆದರೆ ದೇವರ ಅನುಗ್ರಹದಿಂದ ಯಾವುದೇ ಸಮಸ್ಯೆ ಆಗಲಿಲ್ಲ. ಆದರೆ ಈಗ ರಸ್ತೆ ಪೂರ್ಣವಾದ ಮೇಲೂ ಆಗ್ತದೆ ಹೇಳಿದರೆ ಇದಕ್ಕೂ ಒಂದು ದೊಡ್ಡ ಕಾರಣ ಇದೆ. ಯಾಕೆ ಕೇಳಿದರೆ, ಈಗ ರಸ್ತೆ ಈಗ NHAನವ್ರದ್ದು ಮಾಡ್ತಿರುವ ರಸ್ತೆ IRB ಅವರು ಈಗ ಟೆಂಡರ್ ತೊಗೊಂಡು ಮಾಡ್ತಾಯಿದ್ದಾರೆ. ಈ ರಸ್ತೆ ವಿಚಾರ ಹೇಳಬೇಕಾದ್ರೆ 10 ಮೀಟ್ರ್ ಒಂದು ಡಿವೈಡರ್, ಈಚೆಗೆ 10 ಮೀಟ್ರ್, ಆಚೆಗೆ 10 ಮೀಟ್ರ್ ಇರುವಂಥದ್ದು. ಆ 10 ಮೀಟ್ರ್ ಆದಮೇಲೆ ಮತ್ತೊಂದು 7 ಮೀಟ್ರ್ ಸರ್ವಿಸ್ ರಸ್ತೆ ಬರುವಂಥದ್ದು. ಮತ್ತು ಯಾವುದೇ ಒಂದು ರಸ್ತೆ ಆದಮೇಲೆ ರಸ್ತೆಯ ಬದಿಗೆ, ಆ ರಸ್ತೆಯ ಸೈಡಿಗೆ ಮಣ್ಣು ರಸ್ತೆ ಇರ್ಬೋದು, ಒಂದು ಲಾರಿ ನಿಲ್ಲುವಷ್ಟಾದರೂ ಜಾಗ ಇರಬೇಕು. ಆದರೆ ಅಲ್ಲಿ ಏನಾಗಿದೆ ಕೇಳಿದರೆ, 10 ಮೀಟ್ರ್ ಆದ ಕೂಡಲೇ ಕಡಿದಾದ ಏಕದಮ್ ಡೌನ್ ಬಂದಿರೋದ್ರಿಂದ ಆ ದಿನ ಆ ಲಾರಿ ಚಾಲಕ ಚಹಾ ಕುಡಿಲಿಕ್ಕೆ ಅಲ್ಲಿ ಲಾರಿ ನಿಲ್ಲಿಸಿದ್ದಾನೆ. ಮತ್ತು ಹೆಚ್ಚಾಗಿ ಒಂದೇನು ಬ್ಯಾಟ್ರಿ ಸಮಸ್ಯೆ ಇತ್ತು ಕಾಣ್ತದೆ. ಸ್ಟಾರ್ಟಿಂಗ್ ಏನು ಟ್ರಬಲ್
ಇರಬೇಕು. ಅದಕ್ಕಾಗಿ ಅವ ಹ್ಯಾಂಡ್ ಬ್ರೇಕ್ ಹಾಕ್ಕೊಂಡು ಗಾಡಿ ಚಾಲು ಇಟ್ಕೊಂಡು ಹೋಗಿದ್ದಾನೆ. ಅದು ಆ ವೇಟ್ ಅಂದರೆ ಎಷ್ಟೋ ಟನ್ ವೇಟ್ ಬರುವಂಥದ್ದು. ಅದು ಆ ವೇಟಿಗೆ ಆ ಜರ್ಕಿ ಹೊಡ್ಕೊಂಡು ಆ ಟ್ಯಾಂಕರ್ ಕೆಳಗೆ ಹೋಗಿದೆ. ಅಂದರೆ ಚಾಲಕ ನಿಲ್ಲಿಸಬೇಕಾದ ಸರಿಯಾಗಿ ನಿಲ್ಲಿಸಿದ್ದಾನೆ, ಆದರೆ ಒಂಥರ ಜರ್ಕಿ ಹೊಡೆದೆ, ಆ ಲೋಡಿಗೆ ಕಂಟ್ರೋಲ್ ಆಗದೆ ಹೋಗಿ ಕೆಳಗೆ ಬಿದ್ದಿರುವಂಥದ್ದು. ಆದರೆ ಪುಣ್ಯಕ್ಕೆ ಬಿದ್ದ ಮೇಲೆ, ಆ ಟ್ಯಾಂಕರ್ ಬಿದ್ದ ಮೇಲೆ ಎಲ್ಲೂ ಕೂಡ ಒಂದು ರಾಡ್ ಅಥವಾ ಈ ಮರದ ಅಥವಾ ಈ ಗಿಡದ ಏನಾದರೂ ಕೊಂಬೆ ಸರಿ ಸಿಕ್ಕಿಬಿಟ್ರೆ ಅದು ಲೀಕೇಜ್ ಆಗುವ ಸಾಧ್ಯತೆ ಇತ್ತು. ಇಲ್ಲೂ ಕೂಡ ಎಲ್ಲಿ ಬರಿಗೆಯಲ್ಲಿ ಕೂಡ ಆದದಾಗೆ ಕೊನೆ ಹಂತದಕ್ಕೆ ಒಂದೇನು ಮರದ ಕೊಂಬೆ ತಾಕ್ಕೊಂಡು ಆ ವಾಲ್ ಹೋಗಿದ್ರಿಂದ ಅಷ್ಟು ದೊಡ್ಡ ಅನಾಹುತ ಆಯಿತು. ಇಲ್ಲೂ ಕೂಡ ಅದಕ್ಕಿಂತ ದೊಡ್ಡ ಅನಾಹುತ ಆಗ್ತಿತ್ತು. ಯಾಕೆ ಹೇಳಿದರೆ ಸುತ್ತಲೂ ಆ ಬರಿಗೆಲ್ಲ ಆದರೂ ದೂರ ಮನೆ ಇರುವಂಥದ್ದು. ಆದರೆ ಇಲ್ಲಿ ಜೋಗಮಟ್ಟ ಪ್ರದೇಶ ಅಂದರೆ ಒಂದು 50-100 ಮನೆ ಇರುವಂಥದ್ದು ಆಜುಬಾಜು. ಮತ್ತು ಅದು ಪ್ರಭಾತ್ ನಗರಕ್ಕೆ ಏನಾದರೂ ಬೆಂಕಿ ಪ್ರಸರಿಸಿ ಬಿಟ್ಟರೆ ಮತ್ತು ಕೇಳುವ ಆಟನೇ ಇಲ್ಲ, ಇತ್ತು ಒಂದು 500 ಗಟ್ಟಲೆ ಮನೆಗೆ ಸಮಸ್ಯೆ ಆಗುವಂಥದ್ದು. ಆದರೆ ಇದಕ್ಕೆ ಮೂಲ ಕಾರಣ ಒಂದು ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದು. ನೋಡಿ, ಖಾಲಿ ಈಗ ಗೆರ್ಸಪ್ಪ ಸರ್ಕಲಿಂದ ಹೊನ್ನಾವರ ಬ್ರಿಡ್ಜ್ವರೆಗೆ ಅರ್ಧ ಕಿಲೋಮೀಟ್ರ್ ರಸ್ತೆ ಬಾಕಿ ಇದೆ. ನಾವು IRB ಅವರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮದು ಎಲ್ಲ ಇಡೀ ಯೋಜನೆಯ 90% ಕೆಲಸ ಮುಗಿದು ನಮ್ಮದು ಮಷಿನರಿ ಎಲ್ಲ ಹಾಗೆ ಬಿದ್ದುಕೊಂಡಿದೆ, ಖಾಲಿ ಬಿದ್ದುಕೊಂಡಿದೆ. ಆದರೆ ನಮಗೆ ಸರ್ಕಾರದಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ನಮಗೆ ಜಲ್ಲಿ ಈ ಡಾಂಬರು ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಒಂದು ಪರ್ಮಿಷನ್ ಸಿಗ್ತಾ ಇಲ್ಲ. ಅದಕ್ಕಾಗಿ ಕೆಲಸ ನಿಂತ್ಕೊಂಡಿದೆ. ಇಲ್ಲಾಂದ್ರೆ ನಾವು ಕೇವಲ 1 ತಿಂಗಳಲ್ಲಿ ಕೆಲಸ ಮುಗಿಸಿ ಕಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 2 ವರ್ಷದ ಹಿಂದೆ ಶ್ರೀದೇವಿ ಎದುರಿಗೆ ಮತ್ತೊಂದು ಬ್ರಿಡ್ಜ್ ಆಗಬೇಕಾಗಿತ್ತು, ನಮ್ಮ ಲಕ್ಷ್ಮೀ ರೈಸ್ ಮಿಲ್ ಎದುರಿಗೆ. ಆವಾಗ ಪಾಪ ಅಲ್ಲಿ ಬಡ ಜನರ ಒಂದು ಸುಮಾರು ಮನೆ ಇತ್ತಲ್ಲಿ, ಗಡ್ಬಡಿ ಮಾಡಿಕೊಂಡು AC ಅವರು ಹೋಗ್ಕೊಂಡು ಎಲ್ಲ ಮನೆ ತೆಗೆದುಬಿಟ್ರು ಅವರಿಗೆ. ಅವ್ರಿಗೆ ಪಾಪ ಪರಿಹಾರನೂ ಸರಿ ಸಿಗಲಿಲ್ಲ. ಯಾಕೆ ಕೇಳಿದರೆ ಜಾಯಿಂಟ್ ಹೆಸರಿರೋದ್ರಿಂದ ಪರಿಹಾರ ಸಿಗಲಿಲ್ಲ. ಅವ್ರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅವ್ರಿಗೆ ಬಾಡಿಗೆ ಕಟ್ಟಲಿಕ್ಕೂ ದುಡ್ಡು ಇಲ್ಲದೆ ಜೀವನ ನಡೆಸ್ಲಿಕ್ಕೂ ಕಷ್ಟ ಆಗದೆ ಭಾರಿ ಕಣ್ಣೀರು ತೆಗಿತಿದ್ದಾರೆ ಜನ. ಈ ರೀತಿ ಈಗ ಅವರನ್ನು ಎಬ್ಬಿಸ್ಕೊಂಡು 2 ವರ್ಷ ಆದರೂ ಇನ್ನೂ ರಸ್ತೆ ಇಲ್ಲ. ಹಾಗಾಗಿ ಈ ಸಮಸ್ಯೆ ಮುಖ್ಯ ಈ ರೀತಿ ಆಗ್ಲಿಕ್ಕೆ ಕಾರಣ NHI ಮತ್ತು IRB ಅಂತ ನಾವು ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದಕ್ಕೆ ರೆಸ್ಪಾನ್ಸ್ ನೀಡದಿರೋದ್ರಿಂದ ಈ ರೀತಿ ಅನಾಹುತ ಆಗಿದೆ. ಸ್ಟ್ರೀಟ್ ಲೈಟು ಇಲ್ಲ ಸರ್, ಅಲ್ಲಿ ಕತ್ಲೆ ಸ್ವಲ್ಪ ಅಲ್ಲಿ ಆ ಕಡೆ ಆ ದಾರಿ ಇದೆಯಲ್ಲ, ಬಿದ್ದಂತ ದಾರಿ, ಅಲ್ಲಿ ಸ್ಟ್ರೀಟ್ ಲೈಟು ಇಲ್ಲ. ಅಲ್ಲಿ ಸ್ವಲ್ಪ ಕತ್ಲೆ ಇದೆ, ಜಾಗನೂ ಮತ್ತೆ ಅಲ್ಲ ಸಾಕಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ತಾವೆಲ್ಲರೂ ಡ್ರೈವಿಂಗ್ ಮಾಡಿದಾಗ ಗೊತ್ತಾಗ್ತದೆ. ಅಂದ್ರೆ ಕಾರ್ ಡ್ರೈವಿಂಗ್ ಮಾಡ್ಬೇಕು, ಎದುರಿಗೆ ಒಂದು ವಾಹನ ಬಂದ್ಬಿಟ್ರೆ, ಅದು ಲಾರಿ ಗಿರಿ ಬಂದ್ಬಿಟ್ರೆ ಆ ಫೋಕಸ್ಸಿಗೆ ಸೈಡಿಗೆ ಏನು ಎಷ್ಟೇ ಸ್ಟ್ರೀಟ್ ಲೈಟ್ ಇದ್ರೂ ಕೂಡ ಸೈಡಿಗೆ ಕಾಣಿಸೋದಿಲ್ಲ. ಹಾಗಾಗಿ ಅಲ್ಲಿ ಅತ್ಯಂತ ಡೇಂಜರ್ ಪ್ಲೇಸ್ ಆಗಿದೆ ಅದು. ಯಾಕೆಂದ್ರೆ ದರೆ ಇರೋದ್ರಿಂದ ಕಾಣದೆ ಆಗ್ಬೋದು, ಅಥವಾ ರಾತ್ರಿಗೆ ಒಂದು 2 ಗಂಟೆ ನಂತರ ಯಾರೋ ಡ್ರೈವಿಂಗ್ ಮಾಡ್ಕೊಂಡು ಬರೋ ನಿದ್ದೆ ಬಂದ್ಕೊಂಡು ಹೋಗಿ ಹೊಂಡಕ್ಕೆ ಬೀಳುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹೌದು, ಖಂಡಿತ. ಸೊ ಹಾಗಾದರೆ ಈಗ ಹೆಬ್ಬಾರ್ ಸರ್, ನೀವೀಗ ಅವ್ರು ಹೇಳೋದನ್ನು ಕೇಳಿದ್ರಿ, ನಮ್ಮ ಶಿವರಾಜ್ ಮೇಸ್ತ ಅವ್ರು ಹೇಳೋದು ಕೇಳಿದ್ರಿ. ನೀವೊಬ್ಬ ಪತ್ರಕರ್ತರಾಗಿ ನೀವು ಅಲ್ಲಿ ಘಟನೆಯ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ, ಹೋಗಿ ನೋಡಿದ್ರಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ, ಇದು ಹೇಗಾಗಿರ್ಬೋದು ನಿಮ್ಮ ಪ್ರಕಾರ? ನನ್ನ ಅಭಿಪ್ರಾಯದ ಪ್ರಕಾರ ನಾನು ನೋಡಿದ್ದೇನೆ, ಸ್ಥಳಕ್ಕೆ ಹೋಗಿದ್ದೇನೆ. ಅಲ್ಲಿ ಯಾವುದು ಹಾನಿಗೊಳಗಾದ ಪ್ರಭಾಕರ್ ಆಚಾರ್ಯವರ ಹತ್ರ ಮಾತಾಡಿದ್ದೇನೆ. ಅವ್ರ ಮನೆಗೆ ಅವರ ಅಣ್ಣ ತಮ್ಮರ ಕುಟುಂಬದ ಜೊತೆ ಮಾತಾಡಿದ್ದೇನೆ. ಅವ್ರ ಕಷ್ಟವನ್ನು ನಂಗೆ ನೋಡಲಿಕ್ಕಾಗಲಿಲ್ಲ. ಕಾರಣ ಏನಂದರೆ, ಒಂದೇದು ಶಿವರಾಜ್ ಮೇಸ್ತ್ರ ಹೇಳ್ದಂಗೆ ಸಮರ್ಪಕವಾಗದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ. ಇನ್ನೊಂದು ಏನಂದರೆ, ಈಗೇನಾಗಿದೆ, ಹೊನ್ನಾವರ ನಗರದ ಹೆದ್ದಾರಿ ಪಕ್ಕ ಅಂದರೆ ಗೂಡಂಗಡಿಗಳು ಬೆಳಗಾದ ತಕ್ಷಣ ಹೇಳ್ತಾ ಇದೆ. ಈ ನೋಡಿ, ಚಾದಂಗಡಿ ಇದ್ದದ್ರಿಂದ ಅವನು ನಿಲ್ಲಿಸ್ದ, ಅವನು ಚಾದ ಕೊಡಿ ನಿಲ್ಲಿಸ್ದ. ಅದು ಮತ್ತು ನೋಡಿ, ಅದನ್ನು ನೋಡೋರು ಯಾರು?
ಅವ್ನು ಸ್ಟಾರ್ಟ್ ಮಾಡಿ ಇಟ್ಕೊಂಡೇ ನಿಲ್ಲಿಸಿದ. ಅದು ಕೆಳಗೆ ತಿರುಗಿ 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 ಆ ಭಾರ ತಾಳಲಾಗದೆ ಕೆಳಗೋಯ್ತು. ಆದರೆ ಅವ್ರು ಹೇಳ್ದಂಗೆ ಅದು ಎಲ್ಲಾದರೂ ಸ್ವಲ್ಪ ಎಲ್ಲಾದರೂ ತೂತಾಗಿ ಬೆಂಕಿ ತಾಗಿತ್ತು ಅಂದರೆ ಆ ಭಾಗದ ಎಲ್ಲರ ಮನೆಯಲ್ಲೂ ಕಪ್ಪು ಹೆಣನೇ ಉಳುತ್ತಿತ್ತು. ಈಗ ಟ್ಯಾಂಕರ್ ಹೆಣ ಬಿದ್ದಂಗೆ ಬಿದ್ಕೊಂಡಿದ್ರೆ ಅಲ್ಲಿ ಮನುಷ್ಯನ ಹೆಣ ಬೀಳ್ತಿತ್ತು. ಆದರೆ ಇದರಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯ ಮತ್ತು ನಮ್ಮ ಸಾರ್ವಜನಿಕ ಜೀವನದ ಕಷ್ಟಗಳಿದೆ. ಈಗ ನೋಡಿ, ಅಲ್ಲಿ ರಸ್ತೆ ಪಕ್ಕ ಇಡೋರೆಲ್ಲ ಬಡವರು ಅಂತಾರೆ. ನಾನು ಹೇಳ್ದೇನು, ಅವ್ರಿಗೆ ಅನುಮತಿ ಕೊಡೋರು ಯಾರು? ಈಗ ನೀವೇ ಪಟ್ಟಣ ಪಂಚಾಯಿತಿ ಸದಸ್ಯರಿದ್ದೀರಿ, ಅಧ್ಯಕ್ಷರಿದ್ದೀರಿ. ಹಾಗಾದರೆ ಈಗ ಎಲ್ಲರೂ ಬೆಳಗಾಗೋದ್ರೊಳಗೆ ಒಂದು ಪೆಟ್ಟಿಗೆ ಅಂಗಡಿ ತಂದು ಇಟ್ಕೊಂಡು ದಿನ 10 ರೂಪಾಯಿ ಕಪ್ಪಗಾಣಿಕೆ ಥರ ಮುನ್ಸಿಪಾಲ್ಟಿ ಕೊಟ್ಟರೆ ಆಗೋಯ್ತಾ? ಜವಾಬ್ದಾರಿ ಮುಗಿದೋಯ್ತಾ? ಈಗ ನೋಡಿ, ಈಗ ನಿಜವಾಗೂ ಏನಾಗ್ತಾ ಉಂಟು, ಅವನ ರಸ್ತೆ ಉಂಟು ಅಂಗಡಿ ಇಟ್ಟ, ರಸ್ತೆ ಉಂಟು ಲಾರಿ ನಿಲ್ಲಿಸಿದ, ಅದು ಬಿದ್ದಾಗ ಹೊಣೆ ಹೊರೋರು ಯಾರು? ಚಾ ಕೊಟ್ಟ ಅಂಗಡಿಯವನ ಹೊರ್ತಾನ, IRB ಹೊರ್ತಾನ, ನೋಡುವ ತಹಶೀಲ್ದಾರ್ ಹೊರ್ತಾರ? ಈಗ ಇವ್ರ ಪಕ್ಕದ ಮನೆಯಲ್ಲಿ ಇದ್ದವರು ಬಂದು ಇವರು 10 ಜನರ ಸಲುವಾಗಿ ಸಾರ್ವಜನಿಕ ಜೀವನದಲ್ಲಿ ಅದೇ ಮಾಡ್ತಾ ಇದ್ದಾರೆ ಅವರು. ಮತ್ತೇನು ಅಂದರೆ ಅವ್ರಿಗೆ ಇನ್ನೊಬ್ರಿಗೆ ಉಪಕಾರ ಮಾಡೋದ್ರಲ್ಲೇ ಅವ್ರ ಜೀವನ ಹೋಗ್ತಾ ಉಂಟು. ಆದರೆ ಅವರು ಬಿಟ್ಟರೆ, ಅಂಥವ್ರು ಬಿಟ್ಟರೆ ಮತ್ತು ಸಾಮಾನ್ಯ ಜನ ಅಥವಾ ಅಧಿಕಾರಿಗಳು, ಈಗ ನೋಡಿ ಇವತ್ತೀಗ 3ನೇ ದಿನ ಅವರದ್ದು ಸುಮಾರು ಲಕ್ಷಾಂತರ ರೂಪಾಯಿ ಹಾನಿ ಆಗಿದೆ. ಗೋಡೆಗೆ ಮನೆ ಒಳಗೆ ಉಳ್ಕೊಳ್ಳೋಂಗಿಲ್ಲ, ಅಷ್ಟು ಇಡೀ ಟ್ಯಾಂಕರ್ ಬಿದ್ದು ಅವ್ರ ಮನೆ ಗೋಡೆಗಳೆಲ್ಲ ಶೀತಲ ಆಗಿಬಿಟ್ಟಿದೆ. ಈಗ ಅವ್ರ ಟ್ಯಾಂಕರ್ ಹೋಗಿ ನಿಂತದೆ, ತುಂಬದ ಟ್ಯಾಂಕರೇ, ಇನ್ನೂ ಅದು ಹೊನ್ನಾವರ ಬಿಟ್ಟಿಲ್ಲ. ಪಕ್ಕದ ಟೈರ್ ಅಂಗಡಿ ಹತ್ರ ನಿಂತ್ಕೊಂಡು ಅದು ಪುಣ್ಯಕ್ಕೆ ಈಗ ಯಾರೋ ಹೇಳ್ತಾ ಇದ್ದಾರಪ್ಪ ಸ್ವಲ್ಪ ಸೋರ್ತಾ ಉಂಟು, ಹಬ್ತಾ ಉಂಟು, ಸುದ್ದಿ ಸೋರ್ತಾ ಉಂಟು, ಆದರೆ ಸೋರ್ತಾ ಇಲ್ಲ. ಆದರೆ ಅದಲ್ಲಿ ಬಿಡೋ ತನಕ ಇವ್ರಿಗೆ ಮನೆ ಪ್ರವೇಶ ಮಾಡುವಂಗಿಲ್ಲ. ಇವರು ನಿಜವಾದ ಬಡವರು. ಈಗ ನಿಜವಾಗೂ ಕುಂಜಪ್ಪಾಚಾರ್ಯರು ಅಂದರೆ ಹೊನ್ನಾವರ ತಾಲೂಕಿನ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೋಟುನ ಕೆಲಸಕ್ಕೆ, ವೆಲ್ಡಿಂಗ್ ಕೆಲಸಕ್ಕೆ ಅವರಷ್ಟು ಜನ ಮಕ್ಕಳು ಒಬ್ರಿಗಿಂತ ಒಬ್ಬರು ಪರಿಣಿತರು. ಅಂಥ ಒಂದು ಬಡ ಕೂಲಿ ಹಾಗೆ ದುಡಿದು ಚೆನ್ನಾಗಿ ಬದುಕ್ತಾ ಇದ್ದವರು. ಈಗ ಅವರಿಗೆ ಕೆಲಸಗಳೆಲ್ಲ ಕಡಿಮೆ ಆಗಿದೆ. ಪಾಪ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದರು. ಈ ರೀತಿ ರಾತ್ರಿ ಬೆಳಗಾಗೋ ತನಕ 7ವರೆಗೆ TV ನೋಡ್ತಾ ಇದ್ದಾಗ ಬಿದ್ದೋಯ್ತು. ಹೀಗಾಗಿ ಇದಕ್ಕೆ ನಾವು ಇಂಥ ಸಂದರ್ಭಗಳ ಬರದಂತೆ ಎಚ್ಚರ ವಹಿಸುವುದೊಂದು. ಅನಂತರ ಈ ರೀತಿ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಪಟ್ಟಣ ಪಂಚಾಯತದ ನಿರ್ಲಕ್ಷ್ಯ. ಕಂಡಲ್ಲಿ ಅಂಗಡಿ ಇಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದ್ರ ಬಗ್ಗೆ ನಾವು ಮತ್ತೊಂದು ಚರ್ಚೆನೇ ಮಾಡ್ಬೋದು, ಈಗ ಅದು ಅನವಶ್ಯಕ. ಆದರೆ ಆ ರೀತಿ ನೀವು ಕಾರ್ನರ್ನಲ್ಲಿ ಈಗ ನೋಡಿ, ಕಾಲೇಜು ಸುತ್ತ, ವೃತ್ತದ ಸುತ್ತ ಎಲ್ಲ 1000 ಅಂಗಡಿಗಳ ಹುತ್ತ ಹಾಕ್ಕೊಂಡು ಕೂತ್ಕೊಂಡು ಉಂಟು. ಇದರಿಂದ ಏನಾಗಿದೆ ಅಂದರೆ ಬೀದಿ ಇರೋದು ವ್ಯಾಪಾರಕ್ಕೋ ಜನರಿಗ. ಇದನ್ನು ಇದು ನೋಡಿ ಈಗೇನಾಗದೆ, ಮತ್ತು ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಲ್ಲ. ಈಗ ಮತ್ತೆ ಚುನಾವಣೆ ಬಂದಿದೆ. ವರ್ಷಗಟ್ಟಲೆ ಎಷ್ಟು ವರ್ಷ ಆಯ್ತು ರೀ ನೀವು ಸದಸ್ಯರಾಗಿ? 1.5-2 ವರ್ಷ, 3 ವರ್ಷ ಆಗೋಯ್ತು. 3 ವರ್ಷ ಆಗ್ತಾ ಬಂತು. ಅವಧಿ ಮುಗಿಲಿಕ್ಕೆ ಬಂದರೂ ಅಧ್ಯಕ್ಷರಾಗಲಿಲ್ಲ. ಇಚ್ಛಾಶಕ್ತಿ ಯಾರಿಗುಂಟು? ಸರ್ಕಾರಕ್ಕೆ ಇಲ್ವೋ? ಮಂತ್ರಿಗಳಿಗಿಲ್ವೋ? ಅರೆ, ಜನಪ್ರತಿನಿಧಿಗಳು ಆಗಿದೆ, ಆದರೆ ಅಧ್ಯಕ್ಷರಿಲ್ಲ. ಹೀಗಾಗಿ ಇದರಿಂದಾಗಿ ನೋಡಿ, ಜನಪ್ರತಿನಿಧಿಗಳು ಅಲ್ಲಿದ್ದರೆ ಏನಾದರೂ ಮಾಡ್ತಿದ್ರು. ಈಗ ಮುನ್ಸಿಪಾಲ್ಟಿ ಮುಖ್ಯಾಧಿಕಾರಿಗಳು ಮಾತ್ರ ಇದ್ದವರು, ತಹಶೀಲ್ದಾರರು, ಇವರು ಅಲ್ಲದೆ ಹೋದರೆ ಜಿಲ್ಲಾಧಿಕಾರಿಗಳು. ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಅವರು. ಈಗ ನಿಜವಾಗೂ ಅವರು ಕೇಳಲಿ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಹೇಳಿದ್ರಲ್ಲ, ಅಲ್ಲಿ ಘಟನೆ ನಡೆದು ಕೊನೆ ತನಕ ಅವ್ರ ಜೊತೆಗಿದ್ದವರು ಅಂದರೆ ಪೊಲೀಸರು ಮಾತ್ರ. ಪಾಪ ಬಿಸಿಲು ಬಾಳೆಕಾಯಿ ತಿಂತ, ಊಟ ಆಸರಿ ಇಲ್ಲದೆ ಅಲ್ಲಿ ರಾತ್ರಿ ಬೆಳಗು ಜನರ ಸುರಕ್ಷತೆಗಾಗಿ ಜನರನ್ನು ಓಡಿಸೋದು, ಅಂದರೆ ಬೇರೆ ಬೇರೆ ಕಡೆ ಹೋಗಿ ಅಂತ ಕಳಿಸೋದು ಮಾಡ್ತಾ, ಯಾರಿಗೂ ಏನೂ ಆಗದೇ ಇರಲಿ ಅಂತ ಹೋರಾಟ ಮಾಡ್ತಾ ಇದ್ದವ್ರು ಪೊಲೀಸರು ಮಾತ್ರ. ಆದರೆ ಈ ರೀತಿ ಆಗಬಾರ್ದು ಅಂದರೆ ನೋಡಿ, ಇದೆಲ್ಲದರ ಪರಿವೇ ಇದ್ದುಕೊಂಡು ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕೂಡಿ ಕೆಲಸ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಖಂಡಿತ. ಸರ್, ಈಗ ನಾವು ಮಾತಾಡ್ತಾ ಇದ್ವಿ ಯಾವ ಥರ ಬೀಳೋದಕ್ಕೆ ಏನು ಕಾರಣ, ಏನು ಸಮಸ್ಯೆ ಅನ್ನೋದನ್ನು ಈಗ ನೀವಿಬ್ಬರು ಹೇಳಿದ್ರಿ.
ಈಗ ಹೆಬ್ಬಾರ್ ಸರ್, ನಿಮಗೆ ಪ್ರಶ್ನೆ ಏನು ಅಂದರೆ, ಈಗ ಅದು ಬಿದ್ದ ಮೇಲೆ ಅಂದರೆ ನಾವು ಅಲ್ಲಿ ನುಡಿಸಿರಿ ಪ್ರತ್ಯಕ್ಷ ವರದಿಯನ್ನು ಮಾಡಿದಾಗ ಜನರು ಬಹಳ ಆಕ್ರೋಶಗೊಂಡಿದ್ರು. ಅಂದರೆ ರಾತ್ರಿ 7:30 ಬಿದ್ದಿದೆ, ಬೆಳಗ ಆಗೋ 10:30 11 ಆದರೂ 12 ಗಂಟೆ ಆದರೂ ಯಾವುದೇ ಒಂದು ಜನಪ್ರತಿನಿಧಿಗಳೇ ಆಗಲಿ ಅಧಿಕಾರಿಗಳಾಗಲಿ ಬಂದಿಲ್ಲ ಅನ್ನುವಂಥ ಮಾತುಗಳು ಅಲ್ಲಿಂದ ಜನರಿಂದ ಬರ್ತಾ ಇತ್ತು, ಸಾರ್ವಜನಿಕರಿಂದ. ಸೊ ಅಂದರೆ ಈ ಅಧಿಕಾರಿಗಳ ಪ್ರತಿಕ್ರಿಯೆ ಯಾವ ಥರ ಇತ್ತು? ಯಾಕೆಂದರೆ ನೀವು ಸುಮಾರು ಜನರನ್ನ ಒಬ್ಬ ಪತ್ರಕರ್ತರಾಗಿ ಭೇಟಿಯಾಗಿದ್ದೀರಿ ಎಲ್ಲರನ್ನು. ಸೊ ನಿಮ್ಮ ಪ್ರಕಾರ ಅಲ್ಲಿ ಅಧಿಕಾರಿಗಳ ಪ್ರತಿಕ್ರಿಯೆ ಏನಿತ್ತು, ಯಾವ ಥರ ಇತ್ತು? ನಾನು ಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳಿದೆ, ನಿಮಗೂ ಕೂಡ ತಕ್ಷಣ ನಾನು ಹೇಳಿದ್ದೆ, ಈಗ ಹೋಗಿ ಈಗ ಮಾಡಿ ಇಷ್ಟು ಮಾಡ್ಕೊಂಡು ಬನ್ನಿ ಅಂತ ಮಾಡಿದ್ರಿ. ಈಗ ನಾನು ಹೇಳಿದ್ರು, ನಾನು ತಹಶೀಲ್ದಾರರಿಗೂ ಫೋನ್ ಮಾಡಿದೆ, ಸರ್ ಏನು ಮಾಡಿದ್ರಿ, ಮತ್ತೆ ಇದು ನತದ್ರಷ್ಟ ಕುಟುಂಬಕ್ಕೆ ನೀವು ಜಿಲ್ಲಾಧಿಕಾರಿಗಳ ತುರ್ತು ಪರಿಹಾರ ನಿಧಿ ಇರ್ತದೆ, ಏನಾದರೂ ಕೊಟ್ರ? ಅವ್ರು ಏನು ಹೇಳಿದ್ರು, ನಾನು ಬೆಳಗಿನ ಸಂಜೆ ತನಕ ಅಲ್ಲೇ ಇದ್ದೆ ಬರ್ರೆ, ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ಎಲ್ಲ ಅಂದರು. ನಾ ಹೇಳಿದ್ದೇನು, ಊಟದ ವ್ಯವಸ್ಥೆ ಮಾಡಿದ್ದೇವೆ ಸರಿ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅವ್ರ ಅವ್ರಿಗೆ ಜೀವ ದೊಡ್ಡದಲ್ವಾ? ಎಲ್ಲ ದಿಕ್ಕಪಾಲ್ ಮಾಡ್ಕೊಂಡು ಅಣ್ಣ ತಮ್ಮನ ಮನೆಗೆ ಓಡೋಗಿದ್ದಾರೆ ಅವರೆಲ್ಲ. ಗೊತ್ತಾಯ್ತಾ? ಲಂಕೆಗೆ ಬೆಂಕಿ ಬೀಳದೆ ಹೋದ್ರು ಬೆಂಕಿ ಭಯದಿಂದ, ಯಾಕಂದ್ರೆ ಬರ್ಗಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಗ್ಯಾಸ್ ಟ್ಯಾಂಕರ್ ಅಂದ ತಕ್ಷಣ ಬರ್ಗಿ ನೆನಪಾಗ್ತದೆ, ಯಾರು ಬಿಟ್ಟು ಓಡೋಗ್ತಾರೆ, ಆ ಥರ ಸ್ಥಿತಿ ಇದೆ ನೋಡಿ. ಅವ್ರ ಪ್ರತಿಕ್ರಿಯೆ ಹಾಗಿತ್ತು. ಜಿಲ್ಲಾಧಿಕಾರಿಗಳು ಅವರಿಗೆ ಅವರು ಎಲ್ಲವೂ ಮಾಹಿತಿ ಕೊಡಬೇಕಾದವ್ರು ತಹಶೀಲ್ದಾರರು, ಪೊಲೀಸರು. ಅಲ್ಲಿ ಪೊಲೀಸರು ಬಿಟ್ಟರೆ ಮತ್ತೆ ಯಾರೂ ಬಂದಿರಲಿಲ್ಲ ಅವ್ರ ಪ್ರತಿಕ್ರಿಯೆ. ಮತ್ತು ಜನಪ್ರತಿನಿಧಿ ಅಂತೂ ನಾನು ಹೋದಾಗ ಏನು ಯಾರನ್ನು ಕಾಣಲಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಈಗ ನೋಡಿ, ಅಪಘಾತ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಜನಪ್ರತಿನಿಧಿಗಳ ಸದ್ವರ್ತನೆ, ಅಧಿಕಾರಿಗಳ ವರ್ತನೆಗಳಿಂದ ಸಾಮಾನ್ಯರಿಗೆ ಸ್ವಲ್ಪನಾದರೂ ಒಂದು ನೆಮ್ಮದಿ, ನಂಬಿಕೆ ಬರ್ತದೆ. ಅದು ಇಲ್ಲ ಅಂದಮೇಲೆ ಯಾರು ಬರದೆ ಬರೀತ್ನೇ ಬೊಬ್ಬೆ ಹೊಡೆಯೋದು, ಅನೇಕ ಜನ ಏನಿಲ್ಲ ಟ್ಯಾಂಕರ್ ಫೋಟೋ ಹೊಡೆಯೋದು, ಕಳಿಸ್ಕೊಳ್ಳೋದು. ಯಾರು ಕಳಿಸ್ಕೊಳ್ಳೋದು? ನಾವೇನು ಮಾಡ್ತೇವೆ ಹೇಳಿ? ಮತ್ತೆ ಹಂಗೇಳಿ ಪೆಟ್ರೋಲ್ ಏನಾದ್ರು ಸೋರ್ತಾ ಇದ್ರೆ ಹಿಡ್ಕೊಂಡು ಹೋಗಕ್ಕೆ ರಾಷ್ಟ್ರ ಜನ ಇದ್ರು ನಮ್ಮೂರ್ನಲ್ಲೆಲ್ಲ ಬಿದ್ದಾಗ. ಹಂಗೆ ಜನ ಅದೇ ಹೇಳ್ದಲ್ಲ, ಮೀನು ಲಾರಿ ಬಿದ್ದರೆ ಮೀನು ಹಿಡಿಲಿಕ್ಕೆ ಬರ್ತಾರೆ, ಮೀನು ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಅಂದರೆ ಯಾರ್ಯಾರಿಗೆ ಏನೇನು ಲಾಭ ಉಂಟು ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಆದರೆ ಈ ರೀತಿ ಒಬ್ಬ ಸಾರ್ವಜನಿಕವಾಗಿ ಪಾಪದ ಮನುಷ್ಯರಿಗೆ ಹಾನಿಯಾದಾಗ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಅನ್ನುವಂಥ ಖೇದ ನನಗಾಯಿತು. ಆ ಕಾರಣದಿಂದ ಬರುವ ದಿನಗಳಲ್ಲಾದರೂ ಜನಪ್ರತಿನಿಧಿಗಳು, ತಹಶೀಲ್ದಾರರು, ಸಂಬಂಧಿಸಿದವರು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯವಾಗಿ ಅಲ್ಲಿಗೆ ಸಂಬಂಧಿಸಿದ ಇವರು ಕೌನ್ಸಿಲರ್, ಅವರು ನಮ್ಮ ವಿಜು ಕಾಮತ್ರು ಇದ್ದರು, ಅವರು ಎಲ್ಲ ಹೋಗಿದ್ದಾರೆ ನಂಗೆ ಗೊತ್ತಿಲ್ಲ. ಆದರೆ ಅವರೆಲ್ಲರೂ ಸೇರಿ ಅಂದರೆ ಈ ರೀತಿ ಆದಾಗ ತಕ್ಷಣ ಸ್ಪಂದಿಸಿ ಅವರಿಗೆ ಸಿಗಬೇಕಾದನ್ನು ಕೊಟ್ಟು ಸಾರ್ವಜನಿಕರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸರ್, ಶಿವರಾಜ್ ಮೆಸ್ತಾ ಅವರೇ, ಈಗ ಇದು ಈ ಥರ ಒಂದು ಇದಾಯಿತು, ಅಧಿಕಾರಿಗಳು ಬಂದಿಲ್ಲ ಮತ್ತು ಈ ಥರ ಸಮಸ್ಯೆಗಳಾಯಿತು, ಈಗ ಆಗೋಗ್ಬಿಟ್ಟಿದೆ. ಇದು ಮುಂದೆ ಈ ಥರ ಆಗಬಾರ್ದು ಅಂದರೆ ಯಾವ ಥರ ಒಂದು ಕ್ರಮ ಕೈಗೊಳ್ಳಬಹುದು ಅಂತ ನಿಮ್ಮ ಪ್ರಕಾರ? ಮುಂದೆ ಈ ರೀತಿ ಆಗಬಾರ್ದು ಹೇಳಿದರೆ NHAನವರು ಅವರು ಈಗ ನಕಾಶೆ ಈಗ ಪ್ಲಾನ್ ಮಾಡ್ಕೊಂಡು ಇದ್ದಾರೆ. ಈಗ 4ವೇದು ಅದನ್ನು ಕೂಡಲೇ ಮುಗಿಸ್ಬೇಕು. ಕರೆಕ್ಟ್, ಕೂಡಲೇ ಮುಗಿಸ್ಬೇಕು. ಮತ್ತೆ ರೋಡ್ ಸೈಡಿಗೆ ಒಂದು ಲಾರಿ ನಿಲ್ಲುವಷ್ಟು ಜಾಗ ಆದರೂ ಇದ್ರೆ ಇಂಥ ಅನಾಹುತ ಆಗೋದಿಲ್ಲ ಹೇಳುವುದೊಂದು ನನ್ನ ಅಭಿಪ್ರಾಯ. ಮತ್ತೆ ಹೆದ್ದಾರಿ ಪಕ್ಕ ಯಾವ ಕಾರಣದಿಂದಲೂ ಗ್ಯಾಸ್ ಟ್ಯಾಂಕರ್ ಈ ಯಾವುದೇ ವಾಹನಗಳನ್ನು ನಿಲ್ಲಿಸುವಂಥ ಪ್ರೊವಿಷನ್ ಮಾಡಬಾರ್ದು. ಮತ್ತು ಈ ಥರ ಗೂಡಂಗಡಿಗಳನ್ನಿಟ್ಟು ಜನರಿಗೆ ಅವಕಾಶ ಮಾಡಿಕೊಟ್ರೆ ನೋಡಿ, ಇವತ್ತೇನಾಗದೆ, ನೀವು ಹೊನ್ನಾವರದ ಬೀದಿಯನ್ನೇ ನೋಡ್ಕೊಂಬನ್ನಿ, ಒಬ್ಬ ಸ್ಟ್ಯಾಂಡ್ ಹಾಕಿ ನಿಲ್ಲಿಸೋದು 10 ಜನ ನಿಲ್ಲಿಸ್ತಾರೆ. ಈಗ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಕೆಳಗೆ ಪಾರ್ಕಿಂಗ್ ಮಾಡ್ತೇನೆ ಅಂತ ಹೇಳ್ತಾರೆ, ಆದರೆ ಅಷ್ಟು ಜನ ರಸ್ತೆ ಮೇಲೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಮುಂಚೆ ಈ ಲಾರಿಗಳು ಅಲ್ಲಿ ಚಾ ಅಂಗಡಿ ಆಗಿದೆ ಅಲ್ಲ, ಈಗ ಅಲ್ಲಿ ನಿಲ್ಸ್ಕೊಂಡು ಹೋಗ್ತಿದ್ರು ಅವರು ಚಾ ಕುಡಿಲಿಕ್ಕೆ. ಅಲ್ಲಿ ಅಂಗಡಿ ಆಗಿದ್ರಿಂದ ಇವ ಮುಂದೆ ಅಲ್ಲ, ಅವನ ಮಕ್ಕ ಭೂಮಿ ಮೇಲೆ ಉಂಟು, ಆದರೆ ಟ್ಯಾಂಕರ್ನ ಹಿಂದ್ಗಡೆ ಅದು ಪಕ್ಕ ಇಳಿಜಾರು ಉಂಟು ಅಂತ ಕತ್ಲೆಯಲ್ಲಿ ಕಾಣಲಿಲ್ಲ ಅವನಿಗೆ. ಅವನು ನಿಜವಾಗೂ ಮತ್ತೊಬ್ಬರು ಹೇಳಿದ್ರು ನನಗೆ, ಏನು ಹೇಳಿದ್ರು ಅಂದರೆ, ಅವ ಅದು ಜರ್ಕ್ ತೆಗೆದುಕೊಂಡು ಮಾಡೋ ತನಕ ಸ್ವಲ್ಪ ಹಿಂದೋಯ್ತು. ಹಿಂದೋದ ತಕ್ಷಣ ಅವನ ಕಂಟ್ರೋಲೇ ತಪ್ಪೋಯ್ತು ಅದು ಅಂತ ಅವನ ಜೊತೆಗಿದ್ದಂಥ ಇವ ಹೇಳೋದು, ಕ್ಲೀನರ್ ಹೇಳ್ದ ನನಗೆ. ಅವನು ಹಿಂದೆ ತೆಗೆದುಕೊಂಡು ಮತ್ತೆ ಚಾ ಕುಡ್ಕೊಂಡು ಬಂದರು, ನಿಲ್ಸ್ಕೊಂಡು ಇಟ್ಟಿದ್ರು. ಅದ್ರ ತೆಗೆದ ನಂತರ ಸ್ವಲ್ಪ ಜರ್ಕ್ ಮಾಡ್ಕೊಂಡು ಮುಂದೆ ಹೋಗೋ ತನಕ ಉಳುಚೆ ಬಿದ್ದೋಯ್ತು. ಯಾರು ಅಪಘಾತವನ್ನು ಬೇಕು ಅಂತ ಯಾರು ಮಾಡೋದಿಲ್ಲ, ಆದರೆ
ಅದು ಹೋದ್ರೆ ಅಂತ ಯೋಚನೆ ಮಾಡ್ಕೊಂಡು ಮನುಷ್ಯನಾದವ ಮುಂದಾಲೋಚನೆ ಮಾಡ್ಕೊಂಡು ಜೀವನ ಮಾಡ್ಬೇಕಲ್ಲ, ಮತ್ತೆ ಆ ರೀತಿ ಅವಕಾಶ ಇಡಬೇಕು. ಗ್ಯಾಸ್ ಟ್ಯಾಂಕರ್ ಅಂದ್ರೆ ಒಂದು ನೀರಿನ ಟ್ಯಾಂಕರ್ ಇದ್ದಂಗೆ ವಾಲ್ ಹೇಳ್ಬಿಟ್ಟು ಕಂಟ್ರೋಲ್ ಸಿಗೋದಿಲ್ಲ. ಹಾಗಾಗಿ ಮತ್ತೆ ಈ ಗ್ಯಾಸ್ ಟ್ಯಾಂಕರ್ ಉಂಟಲ್ಲ, ಗ್ಯಾಸ್ ಟ್ಯಾಂಕರು ಅದರಿಂದ ಆಗೋ ಅಪಾಯಗಳು ಬಾಂಬ್ ಸ್ಫೋಟಕ್ಕಿಂತ ಡೇಂಜರಸ್. ಹೌದೌದು ನೋಡಿ, ಖಂಡಿತ. ಅಲ್ಲಿ ಗ್ಯಾಸ್ನಿಂದ ಬಂದದ್ದು ನಮ್ಮನೆ ಗ್ಯಾಸ್, ಎಲ್ಲರ ಮನೆಯಲ್ಲೂ ಈಗ ಗ್ಯಾಸ್ ಉಂಟು. ಹೌದೌದು ಒಂದಕ್ಕೊಂದು ಹೊಂದಿಕೆ ಆಗಿ ಹೌದೌದು ಇಡೀ ಊರೇ ಭಸ್ಮ ಆಗ್ತದೆ. ಭಸ್ಮ ಆಗೋ ಸಾಧ್ಯತೆಗಳಿದೆ. ಹೌದು. ಆದ್ರಿಂದ ಆ ಕಾರಣದಿಂದ ಹೈವೇ ಮೇಲೆ ಒಂದೇದು ಗ್ಯಾಸ್ ಟ್ಯಾಂಕರ್ಗಳು ಬರದೇ ಹೋದಂಗೆ ಟ್ರೈನ್ನಲ್ಲೇ ಹೋಗ್ಬೇಕದು, ವ್ಯವಸ್ಥೆ ಮಾಡ್ಬೋದು. ಇಲ್ಲದೆ ಹೋದ್ರೆ ಅವ್ನು ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಾರ್ದು. ಅವ್ರು ಚಹಾ ಕುಡಿಬಾರ್ದು ರಸ್ತೆ ಮೇಲೆ, ಎಲ್ಲಿ ಸರಿಯಾದ ಜಾಗದಲ್ಲಿ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅದ್ರ ಬಗ್ಗೆ CCTV ಅಥವಾ ಪೊಲೀಸರು, ಸಾರ್ವಜನಿಕರು ಗ್ಯಾಸ್ ಟ್ಯಾಂಕರ್ ನಿಂತ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಬೇಕು. ಯಾಕೆಂದರೆ ಇದರಿಂದ ಏನಾಗ್ತದೆ, ಸಾರ್ವಜನಿಕ ಅನಾವಶ್ಯಕವಾಗಿ ನೋಡಿ TV ನೋಡ್ತಾ ಇದ್ದವ್ರ ಮನೆಗೆ ಬಂದು ಬಿದ್ದಿದೆ ಅದು. ಹೌದೌದು. ಅವ್ರಿಗಾಗೋ ಹಾನಿಗೆ ಯಾರು ಹೊಣೆ? ಸರ್ಕಾರ ಹೊರಬೇಕು, ಸರ್ಕಾರಕ್ಕೆ ಹಾನಿ. ಈಗ ಈ ರಸ್ತೆ ಕ್ಲಿಯರ್ ಆಗದಿದ್ರೆ ಹೊನ್ನಾವರದಲ್ಲಿ ಬರುವಂತ ಮಳೆಗಾಲದೊಳಗೆ ಹೌದು, ಮತ್ತು ಅನಾಹುತ ಆಗುವ ಸಾಧ್ಯತೆ ಇದೆ. ಹೌದು. ಆವಾಗ ಅದ್ರ ಹೊಣೆ ಹೊರರು ಯಾರು? ಈಗ ನೋಡಿ, ಈಗ ಅಲ್ಲಿ ಇನ್ನೂ ಲೈನ್ ಕಟ್ಟಾಕೊಂಡೇ ಉಂಟು, ನೀರಿನ ಪೈಪ್ ಕಟ್ಟಾಕೊಂಡು ಉಂಟು. ಹೌದು. ತೆಗೆಯುವಾಗ ಈಗ ಇದ್ರ ಸರಿ ಮಾಡ್ಕೊಳ್ಳಿಕ್ಕೆ ತಿಂಗಳುಗಟ್ಟಲೆ ಬೇಕು. ಒಂದು ಸಣ್ಣ ನಮ್ಮ ತಪ್ಪಿನಿಂದ ಒಂದು ಗೂಡಂಗಡಿ ಇಟ್ಟು ಚಹಾ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇಡೀ ಜನರ ಸಾರ್ವಜನಿಕ ಜೀವನ ನರಕ ಅಲ್ವಾ ಇದು? ಹೌದೌದು. ಈಗ ನೀರಿಂದ ಬವಣೆ ಸ್ಟಾರ್ಟ್ ಆಗುತ್ತೆ, ಬರಗಾಲ ಉಂಟು. ಹೌದು. ಈಗ ಆ ಪೈಪ್ ಲೈನ್ ಜಾಯಿಂಟ್ ಆಗ್ಲಿಕ್ಕೆ ಒಂದು ವಾರ ಬೇಕು. ನೀವು ನೋಡಿ ಯೋಚನೆ ಮಾಡಿ, ಅಂದ್ರೆ ಒಂದು ಗ್ಯಾಸ್ ಟ್ಯಾಂಕರ್ನಿಂದಾಗಿ ಎಷ್ಟೊಂದು ನೂರಾರು ಸಾವಿರಾರು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅಂದರೆ ಅವರೆಲ್ಲರ ಒಂದು ಆತಂಕ, ಕಷ್ಟಗಳಿಗೆ ನಾವು ಜನಪ್ರತಿನಿಧಿಗಳು ಸರ್ಕಾರ ನೋಡ್ಬೇಡವಾ? ಈಗ ಕುಂಟ ನೀರು ಇರೋಕ್ಕಾಗಿಲ್ಲ, ಶಾಸಕರು ಶರಾವತಿ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಟ್ರು, ಇಲ್ಲಾಂದ್ರೆ ಮತ್ತೆ ಸಮಸ್ಯೆ ಇತ್ತು. ಅಂದರೆ ಈಗ ಮತ್ತೆ ಬರೀ ಜನಪ್ರತಿನಿಧಿಗಳ ಮೇಲೆ ಹಾಕೋದು ಪ್ರಶ್ನೆ ಅಲ್ಲ, ಸಾರ್ವಜನಿಕರಿಗೂ ಹೊಣೆ ಇರ್ತದೆ ಅದರಲ್ಲಿ. ಈಗ ನೋಡಿ, ಗೂಡಂಗಡಿಯವನಿಗೆ ಅವನಿಗೆ ಚಹಾ ದುಡ್ಡು ಬಂದರೆ ಸಾಕು, ಸಾರ್ವಜನಿಕರಿಗೆ ಅಂತ ಹೇಳೋದು. ಅಂದರೆ ನಾವು ಸಾರ್ವಜನಿಕರಾಗಿ ಯೋಚನೆ ಮಾಡಬೇಕು, ನಮ್ಮ ಜವಾಬ್ದಾರಿ ಏನು. ಆ ಕಾರಣದಿಂದ ನಮ್ಮ ವಾಹಿನಿ ಮೂಲಕ ನೀವು ಈ ಥರ ಚಿಂತನೆಗಳನ್ನು ನೀವು ಹೆಚ್ಚೆಚ್ಚು ಮಾಡಬೇಕು. ಖಂಡಿತ. ತುಂಬ ಧನ್ಯವಾದಗಳು ಸರ್. ಈಗ ನಮ್ಮ ಶಿವರಾಜ್ ಮೇಸ್ತಾ ಅವರು ಅವ್ರು ನಾವು ಕರೆದ ತಕ್ಷಣ ಬಂದು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಿದರೆ, ಮತ್ತು ಯಾಕೆಂದರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದಕ್ಕೆ ಹೇಳೋದು. ಯಾಕೆಂದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳಿದ್ದಾರೆ, ಎಷ್ಟೋ ಜನ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಯಾಕೆಂದರೆ ನಾವು ಕೆಲವೊಂದು ಲಾಸ್ಟ್ ಟೈಮು ಅಲ್ಲಿ ಹೋದಾಗ ನಮಗೆ ಅಲ್ಲಿ ಆದಂಥ ಅನುಭವ, ಅಲ್ಲಿ ಪ್ರತ್ಯಕ್ಷ ವರದಿ ಮಾಡೋಕ್ಕೆ ಹೋದಾಗ ಅಲ್ಲಿ ಜನ MLA ಅವ್ರಿಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಅವ್ರು ಅಷ್ಟೊಂದು ಒಳ್ಳೆ ರೀತಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಅಲ್ಲಿ ಅವ್ರಿಗೆ ಅದಕ್ಕೆ ಬೇಜಾರಾಯಿತು. ಈಗಾಗಲೇ ಅವ್ರು ನಮ್ಮ ಸ್ಟುಡಿಯೋಕ್ಕೆ ಬಂದು ಈಗ ಆಲ್ರೆಡಿ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವ ಥರ ಆಯಿತು, ಅವ್ರು ಏನು ಸಮಸ್ಯೆಯನ್ನು ಅನುಭವಿಸಿದ್ರು ಅಂತ. ಸಂಜೆ ಸುಮಾರು 7 ಗಂಟೆ 7 ಕಾಲಕ್ಕೆ ನಾವಲ್ಲಿ TV ನೋಡ್ತಾ ರೂಮ್ನಲ್ಲಿ ಇದ್ದರು, ಅಲ್ಲಿ ಎದುರಿಗೆ ಜಗಲಿ ಮೇಲೆ. ಆವಾಗ ಸಡನ್ಲಿ ಒಂದು ಶಬ್ದ ಬಂತು, ಬಾಗಿಲು ಹಾಕಿತ್ತು ನಾವು, ಸಡನ್ಲಿ ಶಬ್ದ ಬಂತು. ಅವನು ಹೊರಗೆ ಬಂದು ನೋಡಿದಾಗ ಕರೆಂಟ್ ವೈರೆಲ್ಲ ಬೆಂಕಿ ಆಗ್ತಾಯಿತ್ತು, 2-3 ಕಂಬ ಬಿದ್ದಂಗೆ ಉಂಟು. ಆಮೇಲೆ ಆ ಟ್ರಕ್ ಅಲ್ಲೇ ಬಂದು ನಿಂತ್ಕೊಂಡದೆ ಕಂಬದ ಹತ್ರ. ಮತ್ತು ನಾವು ಏನಿಲ್ಲ ಹೇಳಿ ಮತ್ತೆ ಬಾಗಿಲು ಹಾಕಿ ಒಳಗೋದ್ರು. ಒಳಗೋದು ಒಂದು 2-3 ಮಿನಿಟ್ನಲ್ಲಿ ಏನು ಮತ್ತೆ ದೊಡ್ಡ ಶಬ್ದ ಬಂತು. ಮತ್ತೆ ನಾವು ಹೊರಗೆ ಹೋಗಿ ನೋಡಬೇಕಾದ್ರೆ ಆ ಲಾರಿ ಉರುಳಿ ಆ ಪೈಪಿಂದ ಮೇಲಿಂದ ಉರುಳಿ ಬರ್ತಾ ಉಂಟು. ನಾವು ಏನಿಲ್ಲ, ಬಾಗಿಲ ಕಿಳುಕ ಹಾಕಿ ಸೀದಾ ಹಿಂದಿನ ಬಾಗಿಲಿಂದ ಓಡೋದ್ರು. ನಮ್ಮ ಜೀವದ ಆಸೆ ಬಿಟ್ಟುಕೊಂಡು ಆ ಕತ್ಲೆಯಲ್ಲಿ ಕರೆಂಟ್ ಇಲ್ಲ. ಫಸ್ಟಿಗೆ ಏನು ಗೊತ್ತಿಲ್ಲ, ಕಡೆ ಆ ಬಾಗಿಲು ತೆಗೆದು ನೋಡಿದಾಗ ನಿಂತದ್ದು ನೋಡಿದ್ದೇವೆ ಹೊರಗೆ ಬಂದು. ಅದಕ್ಕೆ ಏನಾಯ್ತು ಗೊತ್ತಿಲ್ಲ, ಅದು ಉರುಳ್ಕೊಂಡು ಬರ್ತಾಯಿತ್ತು. ಹೀಗೆ ಉರುಳ್ತಾ ನಾಳೆ ನಮ್ಮ ಮನೆ ಹೋಯ್ತು, ನಾವು ಸತ್ಯ ಹೋದ್ರೇಳಿ ಹೊರಗೆ ಹೊರಡು ಬಂದ್ರು ಇಬ್ಬರು. ಮತ್ತೆ ನಾವು ಓಡೋದು, ನಾವು ಅಲ್ಲಿ ಪಕ್ಕದ ಮನೆಯವರಿಗೆಲ್ಲ ಹೇಳಿದ್ರು, ಎಲ್ಲರಿಗೆ ಹೇಳಿದ್ರು ಈ ಥರ ಲಾರಿ ಬಿದ್ದು ನಮ್ಮ ಮನೆಯೆಲ್ಲ ಮುರಿದೋಯ್ತು, ಏನಿಲ್ಲ ನಮಗೆ ಅಂತ ಓಡಿ ಬಂದರು. ಪೊಲೀಸರು ಅವ್ರು ಯಾರೋ ಫೋನ್ ಮಾಡಿ ಪೊಲೀಸರು ಬಂದರು. ಇಲ್ಲ ಅವ್ರೇನು ಹೇಳಿದ್ರು, ಯಾರು ಗ್ಯಾಸ್ ಹಚ್ಚಬೇಡಿ, ಯಾರು ಅಡುಗೆ ಮಾಡಬೇಡಿ, ಕೇರಿಯಲ್ಲಿ ಯಾರು ಇರಬಾರ್ದು ಅಂತ ಹೇಳಿದ್ರು. ಎಲ್ಲ ಕೆಲವು ಜನ ಹೋದರು ಮನೆ ಬಿಟ್ಟು, ಕೆಲವು ಜನ ದೂರ ಇದ್ದಾರೆ. ನಾವು ಆ ಮನೆಗೆ ಹೋಗಿದ್ರು, ನಮ್ಮ ಅಣ್ಣನ ಮನೆಗೆ. ಅಲ್ಲೇ ಯಾರೂ ಬರಲಿಲ್ಲ, ಒಬ್ಬರು ಕೇಳಲಿಲ್ಲ ನಮಗೆ. ಪೊಲೀಸರೊಬ್ಬರು ಇದ್ದಾರೆ ಅಲ್ಲಿ, ಅವರೇನು
ಅವ್ರು ಹೇಳೋದು ಈಗಲೇ ಹೋಗಬೇಡಿ ಒಳಗೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಇದು ಗ್ಯಾಸ್ ಇದ್ದುಂಟು, ಈ ಸ್ಫೋಟ ಆಗೋದು, ಹಾಗಾಗಿ ನೀವು ಯಾರು ಹೋಗ್ಲಿಕ್ಕಿಲ್ಲ ಹೇಳಿ ನಮ್ಮನ್ನು ಹೊರಗೆ ಕಳಿಸಿದ್ರು. ಕಡೆಗೆ ಇದು ಬಂದ್ಕೊಂಡು ಮರುದಿನ ಆದ್ರೂ ಪಂಚಮ ಏನಾದರೂ ಮಾಡಿದ್ರಾ? ಇಲ್ಲ, ಬರಲಿಲ್ಲ. ಯಾವಾಗ ಅಂದರೆ ನಿನ್ನೆ ಬಂದು ಮಾಡಿದರು. ಅಂದರೆ ಅವರು ಟ್ರಕ್ ಮೇಲೆ ತೊಗೊಂಡು ಹೋದ ನಂತರ ಮಾಡಿದ್ದಾರೆ ಅವರು. ಈಗ ಅದು ಹಾಗೆ ಉಂಟಲ್ಲ ಮನೆ ಹಾಗೆ ಇದೆ, ಎಲ್ಲ ಹೊಡೆದು ಚೂರಾಗಿ. ಸುಮಾರು ಎಷ್ಟು ರೂಪಾಯಿ ಅಂದ್ರೆ ಸುಮಾರು ಎಲ್ಲ ಎಷ್ಟು ರೂಪಾಯಿ ಖರ್ಚಾಗ್ಬೋದು ಅಥವಾ ಅಂದಾಜು ಎಷ್ಟು ರೂಪಾಯಿ ನಿಮ್ಗೆ? ಅಂತಂದರೆ ಆ ಮನೆ ಹಳೆ ಮನೆ ಅಂದರೆ ಮುಟ್ಟಿದ್ರೆ ಎಲ್ಲ ಹೋಗ್ತದೆ, ಗೋಡೆ ಗಿಡ ಎಲ್ಲ ಬಿದ್ದೋಗ್ತದೆ. ಆ ಕಾಲ 10 ಲಕ್ಷ ಆದರೂ ಬೇಕೇ ಬೇಕು ಅದಕ್ಕೆ. ಅಂದರೆ ಒಂದು ಮುಟ್ಟೆ ಒಂದು ಬೀಳ್ತದೆ, ಆ ಟೈಪ್ ಉಂಟು ಅದು ಮನೆ. ಹಾಂ, ಮತ್ತೆ ಅವರು ಬಂದವರು ಯಾರು ನೋಡಲು ಮನೆ ಒಳಗೆ ಬರುವುದಿಲ್ಲ ನೋಡಲಿಕ್ಕೆ. ನಮ್ಮ ದೂರದಿಂದ ಕೇಳ್ತಾರೆ ಏನಾಯಿತು. ಯಾರು ಬರಲಿಲ್ಲ, ತಹಸೀಲ್ದಾರರು ಬರಲಿಲ್ಲ, ಮುನ್ಸಿಪಾಲ್ಟಿಯವರು ಬರಲಿಲ್ಲ, MLA ಬರಲಿಲ್ಲ, DC ಬರಲಿಲ್ಲ. ಯಾರು ಮೇಲಿಂದ ನೋಡಿಕೊಂಡು ಸುಮ್ಮನೆ ಇರ್ತಾರೆ. ಮನೆ ಒಳಗೆ ಬಂದು ನಿಮಗೆ ಏನಾಗಿದೆ, ನಿಮಗೆ ಎಂತ. ಹಾಂ, ಅಲ್ಲೇ ಇದೆ, ಆ ಪಕ್ಕದ ಗ್ಯಾರೇಜ್ನಲ್ಲಿದೆ. ಈಗ ನಿಮ್ಮ ಮನೆ ಮಾತ್ರ ಈ ಥರ ನಾಶ ಹಾಕೊಂಡು. ಹೌದು. ಹಾಂ, ಹಾಗೆ ನಮಗೆ ಅದು ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನಾವು ಬಡವರು, ತೀರಾ ಬಡವರು, ಏನಿಲ್ಲ. ಹಾಂ, ಈಗ ದಿನಗೂಲಿ ಲೆಕ್ಕ ದುಡಿಯುವುದು. ಅಂದರೆ ಕೆಲಸ ಇದ್ದರೆ ಇತ್ತು, ಇಲ್ಲಾಂದ್ರೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಯಾವ ಹಣವೂ ಇಲ್ಲ, ಯಾವ ಇದೂ ಇಲ್ಲ. ನಾವು ಜೀವನದಲ್ಲಿ ಸೋತು ಹೋಗಿದ್ದಾರೆ. ಭಾಳ ಕಷ್ಟ ಅನುಭವಿಸ್ಕೊಂಡು ಈ ಒಂದು ಲೆವೆಲಿಗೆ ಹೋಗ್ತಾ ಇತ್ತು ನಾವು. ಆ ಅಷ್ಟೊತ್ತಿಗೆ ಈ ನಮ್ಮನೆ ದೇವರು ಮಾಡಿದ್ದಾರೆ ಈ ಲಾರಿ ಅಂತಂದು. ಆದರೆ ಇವರು ಈ MLAಗಳೆಲ್ಲ ಇದ್ದು ಏನು ಪ್ರಯೋಜನ ಊರಲ್ಲಿ? ಯಾರು ಏನು ನಮ್ಮ ಹತ್ರ ಕೇಳುವರೇ ಇಲ್ಲ. ನಿಮಗೆ ಏನಾಯಿತು, ನಿಮ್ಗೆ ಎಷ್ಟು ಇದಾಯಿತು ಎಲ್ಲ ಕೇಳೋದಿಲ್ಲ, ಯಾರು ಕೇಳೋದು. ದೂರದಿಂದ ನೋಡಿ ಹೋಗ್ತಾರೆ. ಈಗ ಪಂಚಮಿಯಲ್ಲಿ ನೀವು ಏನಾದರೂ ಎಲ್ಲ ಬರ್ದಿ ಅಂದಾಜು ಅದು ಪೊಲೀಸರು ಒಂಥರ ಪಂಚನಾಮೆ ಮಾಡಿದ್ದಾರೆ. ಪೊಲೀಸರು ಬಂದು ಒಬ್ಬರು ಫೋಟೋ ಎಲ್ಲ ಹೊಡೆದಿದ್ದಾರೆ ಎಲ್ಲ ಕಡೆ. ಸ್ವಲ್ಪ ಅವರ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಸರಿ, ಮುಂದೆ ಏನಾಗ್ತದೆ ನೋಡೋಣ. ಹಾಂ, ಅವರು ಮತ್ತು ನಾವು ಪೊಲೀಸ್ನಲ್ಲಿ ಅಲ್ಲಿ ಕೇಸ್ ಮಾಡಿದರು. ಕೇಸ್ ಮಾಡಿ ನೀವು ತಹಶೀಲ್ದಾರರಿಗೆ, ಜಿಲ್ಲಾಧಿಕಾರಿಗಳಿಗೂ ಫೋಟೋದ ಜೊತೆ ಒಂದು ಮನವಿಯನ್ನು ಕೊಟ್ಕೊಳ್ಳಿ. ಆಗ್ತದೆ, ಆಯ್ತಾ? ಹಾಂ ಹಾಂ, ನಮ್ಗೆ ಹೊಟ್ಟೆ ಮೇಲೆ ಹಣ ಸಿಕ್ಕಿದ್ರೆ ಆ ಮನೆ ರಿಪೇರಿ ಮಾಡ್ಬೋದು. ಇಲ್ಲಂದ್ರೆ ನಾವು ನಿರ್ಗತಿಕರಾಗ್ತಾರೆ. ಮನೆ ಇಲ್ಲದೆ ಒದ್ದಾಡಬೇಕಾಗ್ತದೆ. ಇನ್ನು ಬರೋದು ಮಳೆಗಾಲ. ಹಾಂ, ಭಾಳ ಕಠಿಣ ಪರಿಸ್ಥಿತಿ ಆಗ್ತದೆ. ನಮಗೆ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟದು. ನೀವು ಏನಾದರೂ ಹಾಂ, ನಮ್ಮ ವಾಹಿನಿ ಯಾವತ್ತೂ ನಿಮ್ಮ ಜೊತೆ ಇದೆ. ಅದೇ ಶಿವರಾಜ್ ಮೇಸ್ತ ಅವರೇ, ನಿಮಗೆ ತುಂಬ ಹೃದಯದ ಒಂದು ಧನ್ಯವಾದ ನಮ್ಮ ನುಡಿಸಿರಿ ವಾಹಿನಿಯಿಂದ ನಿಮಗೆ. ನಮಸ್ಕಾರ ಸರ್. ಹಾಗಾದರೆ ಕಾರ್ಯಕ್ರಮವಂತ ಮುಗಿಸುವಂಥ ಸಮಯ. ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ರಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವ ಥರ ಆ ಒಂದು ಗ್ಯಾಸ್ ಟ್ಯಾಂಕರ್ ಬಿತ್ತು ಅಂತ. ಯಾಕೆಂದರೆ ಈ ಗ್ಯಾಸ್ ಟ್ಯಾಂಕರ್ ಬೀಳುವಂಥದ್ದು ಇದು ಹೊಸತಲ್ಲ. ಅಲ್ಲಿ ಮುಂಚೆನೂ ಕೆಲವಷ್ಟು ನಮ್ಮ ಹೊನ್ನಾವರ ಕುಮಟಾ ಹೆದ್ದಾರಿ ಇರ್ಬೋದು, ಮತ್ತು ಬೇರೆ ಕಡೆ ಅದು ಬರ್ಗಿ ದುರಂತವನ್ನು ನೆನಪು ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಮತ್ತೆ ಮುಂದೆ ಈ ಥರ ಆಗದೆ ಇರೋ ಹಾಗೆ ಈಗಾಗಲೇ ನಮ್ಮ ಹೆಬ್ಬಾರ್ ಸರ್ ಹೇಳಿದ್ರು, ಶಿವರಾಜ್ ಮೇಸ್ತ ಅವರು ಹೇಳಿದ್ರು ಯಾವ ಥರ ಒಂದು ಕ್ರಮ ಕೈಗೊಳ್ಳಬೇಕು ಅಂತ. ಆ ಥರ ಆದಷ್ಟು ಬೇಗ ಒಂದು ತ್ವರಿತಗತಿಯಲ್ಲಿ ಅಲ್ಲಿ ರಸ್ತೆ ಕಾರ್ಯನೂ ಮುಗಿಬೇಕು, ಮತ್ತು ಅಲ್ಲಿ ಗೂಡಂಗಡಿಗಳ ತೆರವು ಆಗಬೇಕು, ಮತ್ತು ಅದಕ್ಕೆ ಸರಿಯಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಒಂದು ಟ್ಯಾಂಕರ್ಗಳನ್ನು ನಿಲ್ಲಿಸಬೇಕು ಅಂದ್ರೂ ಸಹಿತ ಅಲ್ಲಿ ಸರಿಯಾದಂಥ ಪಾರ್ಕಿಂಗ್ ಆಗಬೇಕು. ಮತ್ತು ಹೆದ್ದಾರಿಯಲ್ಲಿ ಪಾರ್ಕಿಂಗ್ ಹೆದ್ದಾರಿಯಲ್ಲಿ ಆಗಲ್ಲ, ಮತ್ತು ಅಲ್ಲಿ ಹೆದ್ದಾರಿಯಲ್ಲಿ ನಿಲ್ಲಿಸದೇ ಇರುವ ಥರದಲ್ಲೇ ಸ್ಟ್ರಿಕ್ಟ್ ಆಗಿ ರೂಲ್ಸನ್ನು ತರಬೇಕು ಅನ್ನುವಂಥದ್ದನ್ನು ಅವರು ಹೇಳಿದ್ರು. ಅದು ಆದಷ್ಟು ಬೇಗ ಆ ಒಂದು ಕ್ರಮ ಆಗಬೇಕು. ಇದಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಆದಷ್ಟು ಬೇಗ ಲಕ್ಷ್ಯ ವಹಿಸಬೇಕು. ಇಲ್ಲಾಂದ್ರೆ ಮುಂದೆ ಆಗುವಂತಹ ಏನಾದರೂ ಒಂದು ದೊಡ್ಡ ಅನಾಹುತ ಆಯಿತು ಅಂದರೆ ಅದಕ್ಕೆ ನೇರ ಹೊಣೆಗಾರರು ಅವರೇ ಆಗ್ತಾರೆ. ಇದಂತೂ ಖಂಡಿತ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ. ಇದು ಕರುನಾಡಿನ ನಾಡಿಮಿಡಿತ.